ಕೇಂದ್ರ ಸಚಿವ ಕುಮಾರಸ್ವಾಮಿ. ಆ ಮೂಲಕ ಆಡಿಯೋ ಪ್ರಕರಣ, ಪೆನ್ ಡ್ರೈವ್ ಪ್ರಕರಣದಲ್ಲಿ ಲೀಕ್ ಆದಂಥ ಆಡಿಯೋ CD ಶಿವನದ್ದು. ಆ ರೀತಿ ಸಣ್ಣತನ ನಾನು ಮಾಡೋದಿಲ್ಲ, ಆ ರೀತಿ ಕೆಳಮಟ್ಟಕ್ಕೆ ನಾನು ಹೋಗೋದಿಲ್ಲ. ಸರ್ಕಾರಕ್ಕೆ ನಾನು ಹೇಳ್ತೇನೆ, ಈ ಸಣ್ಣತನ, ಈ ನೀಚತನವನ್ನು ಬಿಡಿ ಅಂತ ಹೇಳಿ. ನಾನು ದ್ವೇಷಕ್ಕಾಗಿ ಈ ಅಧಿಕಾರ ದುರುಪಯೋಗ ಮಾಡಿಕೊಳ್ಳೋದಿಲ್ಲ. ನೀವು ಅಭಿವೃದ್ಧಿ ಕಡೆ ಒತ್ತು ಕೊಟ್ಟು ಕೆಲಸ ಮಾಡಿ. DKC ಹಾಗೂ ಸರ್ಕಾರದ ವಿರುದ್ಧ HD ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರವಾಗಿ ಹಲವಾರು ಕುಟುಂಬದ ಬಾಳನ್ನು ಹಾಳು ಮಾಡಿರ್ತಕ್ಕಂಥ ಇಂಥ ನೀಚ ಸರ್ಕಾರ ಇದು. ಯಾರನ್ನು ಅರೆಸ್ಟ್ ಮಾಡಿದ್ದೀರಿ? ಯಾರನ್ನು ಅರೆಸ್ಟ್ ಮಾಡಿದ್ದೀರಿ ನೀವು? ನಡೀತಲ್ಲ ಅದು ಯಾವುದೋ ಒಂದು ಫೋನು ಕಾನ್ವರ್ಸೇಷನ್ನು ನಮ್ಮ CD ಶಿವು ಅವ್ರದ್ದು. ನಾನೀಗೆಲ್ಲ ಆ ಲೆವೆಲ್ಗೆ ಇಳಿಬಾರ್ದು. ನಾನು ಕೇಂದ್ರ ಇಡಿ ಪ್ರಕರಣ, ಇದ್ರ ಬಗ್ಗೆ ರಾಜಕೀಯ ವಲಯದಲ್ಲಿ ಆಗ್ತಿರುವ ಚರ್ಚೆ, ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಶಿವಮೊಗ್ಗ ಸಂಸದರು ಹಾಗೆ ಯಡಿಯೂರಪ್ಪನವರ ಪುತ್ರರು ಆಗಿರುವ BY ರಾಘವೇಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಾತ್ಕಾಲಿಕ ರಿಲೀಫ್, ಬಟ್ ಕೋರ್ಟ್ನ ವಾದ ಪ್ರತಿವಾದಕ್ಕಿಂತ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು ಈಗ ರಾಜಕೀಯ ವಲಯದಲ್ಲಿ ಆಗ್ತಿರೋ ಚರ್ಚೆ. ದ್ವೇಷದ ರಾಜಕಾರಣ, ರಾಹುಲ್ ಗಾಂಧಿ ಅವರು ಬಂದು ಹೋದ್ರು, ಅದೇ ಕಾರಣಕ್ಕೆ ಇದೀಗ ದ್ವೇಷದ ಪ್ರತೀಕವಾಗಿ ಈ ಪ್ರಕರಣಕ್ಕೆ ಮರುಜೀವ ಕೊಡ್ಲಾಗ್ತಾ ಇದೆ. ಈ ರೀತಿಯ ವಾದ, ನಿಮ್ಮ ಪ್ರತಿಕ್ರಿಯೆ ಇದಕ್ಕೆ? ಒಂದು ದೇವರದಿಂದ ಸತ್ಯಮೇವ ಜಯತೆ, ಅಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಇವತ್ತು. ಇವರ ದುರುದ್ದೇಶಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನ್ಯಾಯಾಲಯ ಅವಕಾಶ ಮಾಡಿಕೊಟ್ಟಿಲ್ಲ, ರಾಜಕೀಯ ಪಿತೂರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಇನ್ನೆರಡು ವಾರ ಮತ್ತೆ ಸಮಯನೂ ಕೂಡ ಕೊಟ್ಟಿದೆ. ಸಾಕಷ್ಟು ಅವಕಾಶಗಳಿದೆ ಕೋರ್ಟ್ ಮುಂದೆ ನ್ಯಾಯಯುತವಾಗಿ ನಮ್ದು ಏನೇ ಇದೆ ನಮಗೆ ಚರ್ಚೆ ಮಾಡಲಿಕ್ಕೆ. ಹಾಗಾಗಿ ರಾಜಕೀಯ ಪಿತೂರಿ ಮುಖಾಂತರ ಯಡಿಯೂರಪ್ಪನವ್ರ ಕುಟುಂಬ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮ್ಮ ಸಂಘಟನೆಗೆ, ನಮ್ಮ ಪಕ್ಷಕ್ಕೇನು ತೊಂದರೆ ಮಾಡಬೇಕು ಅಂತ ಏನು ಹೊರಟಿದ್ರು, ಅದು ಅವರ ವಿರೋಧಿಗಳ ಒಂದು ಚಿಂತನೆಗೆ ಅವಕಾಶ ಸಿಗ್ಲಿಲ್ಲ ಅನ್ನೋದು ನಾನು ಇಷ್ಟು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ. ನೆನ್ನೆಯಿಂದ ನೀವು ಕೂಡ ಕೇಳಿಸ್ಕೊಂಡಿರ್ತೀರಿ, ಅವರ ಲೊಕೇಶನ್ ಟ್ರೇಸ್ ಆಗ್ತಾ ಇಲ್ಲ, ಅರೆಸ್ಟ್ ಆಗ್ತಾರೆ ಅನ್ನೋ ಭಯದಿಂದಲೇ ಅವರೆಲ್ಲೋ ಎಸ್ಕೇಪ್ ಆಗಿದ್ದಾರೆ, ಈ ರೀತಿಯಾದ ಚರ್ಚೆಗಳು. ಇನ್ಫ್ಯಾಕ್ಟ್ ಕೋರ್ಟ್ನಲ್ಲೂ ಕೂಡ ಪ್ರಸ್ತಾಪ ಆಯ್ತು, ನೋಟಿಸ್ ಇಶ್ಯೂ ಆದ್ಮೇಲೆ ದೆಹಲಿಗೆ ಹೊರಟೋದ್ರು ಅವರು ಅಂತ ಹೇಳಿ. ಯಾವುದು ಸತ್ಯಾಸತ್ಯತೆ ಯಾವುದೂ ಇಲ್ಲ. ಮತ್ತೆ ಈಗ ವಿಚಾರ ಕೋರ್ಟಲ್ಲಿ ಇರೋದ್ರಿಂದ ನಾನು ಈಗ ಯಾವುದು ಕೂಡ ಕ್ಲಾರಿಫೈ ಮಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಪರವಾದಂತ ವಕೀಲರು ಅದಕ್ಕೆಲ್ಲ ಒಳ್ಳೆ ರೀತಿಯಂತ ಚರ್ಚೆಗಳನ್ನ ಇವತ್ತು ಮಾಡಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಬಿ ರಿಪೋರ್ಟ್ ಹಾಕೋ ಕೇಸನ್ನ ಬೇಕು ಅಂತಲೇ ರಾಜಕೀಯ ದುರುದ್ದೇಶದಿಂದ ಮರುಜೀವ ಕೊಡ್ಲಾಗ್ತಾ ಇದೆ, ಇದು CT ರವಿ ಅವರ ಹೇಳಿಕೆ. ಇನ್ಫ್ಯಾಕ್ಟ್ ತನಿಖಾಧಿಕಾರಿಗಳೇ ಯಡಿಯೂರಪ್ಪನವರ ಮುಂದೆ ಹೇಳಿದ್ರು, ಇದೆಲ್ಲ ಬಿ ರಿಪೋರ್ಟ್ ಆಗೋ ಕೇಸು ಅಂತ ಹೇಳಿ ಅಂತ ಪ್ರಸ್ತಾಪ ಮಾಡಿದ್ರು CT ರವಿ ಅವರು. CT ರವಿ ಅವರು ಇಂತ ಮುಖ್ಯ ಗೌರವಂತ ಗೃಹ ಸಚಿವರೇ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಒಂದು ಮಾನಸಿಕವಾಗಿ ಅಸಮತೋಲನ ಇರುವಂತ ಒಬ್ಳು ಹೆಣ್ಮಗಳು, ಸುಮಾರು 40-50 ಈ ರೀತಿಯಂತ ಕೇಸ್ಗಳಿದೆ. ಸ್ವತಃ ತನ್ನ ಗಂಡನ ಮೇಲೆ ಇಲ್ಲ ಸಲ್ಲದ ಕೇಸನ್ನ ಆಗಿದೆ, ಸ್ವಂತ ಹೆತ್ತಂತ ಮಗನ ಮೇಲೆ ಆಗಿದೆ. ಈ ರೀತಿ ದುರುದ್ದೇಶದಿಂದ ಆದಂತ ಈ ವಿಚಾರವನ್ನ ಇಷ್ಟು ಎಳೆಯುವಂತ ಅವಶ್ಯಕತೆ ಇದ್ದಿಲ್ಲ. ಆಗ್ಲಿ, ತನಿಖೆ ಮಾಡಿದ್ದಾರೆ, ಸತ್ಯಾಸತ್ಯ ಜನರಿಗೆ ಗೊತ್ತಾಗತ್ತೆ. ಆದ್ರೆ ರಾಜಕೀಯ ದುರುದ್ದೇಶ ಸ್ಪಷ್ಟವಾಗಿದೆ, ಎಲ್ಲದೂ ಕೂಡ ಕಾಣ್ತಾ ಇದೆ. ಇರ್ಲಿ, ದೇವರಿದೆ, ನಮ್ಮ ದೇವ್ರ ಬಗ್ಗೆ ಒಂದು ವಿಶ್ವಾಸ, ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ, ಕೊನೆಗೂ ಕೂಡ ಸತ್ಯ ಗೆಲ್ಲುತ್ತೆ. ಕಡೆದಾಗಿ ಕುಮಾರಸ್ವಾಮಿ ಅವರ ಹೇಳಿಕೆ, ನಮ್ಮ ಕುಟುಂಬವನ್ನ ಮುಗಿಸೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತು, ಇದೀಗ 82 ವಯಸ್ಸಿನ ಯಡಿಯೂರಪ್ಪನವರ ವಿರುದ್ಧವಾಗಿ ದ್ವೇಷ, ಕಾಂಗ್ರೆಸ್ನ ಸರ್ವನಾಶಕ್ಕೆ ಬೇಕಾಗಿರುವ ಪ್ರಯತ್ನಗಳಿವು ಅಂತ ಹೇಳಿ ವಿಶ್ಲೇಷಣೆ ಮಾಡಿದ್ರು ಕುಮಾರಸ್ವಾಮಿ ಅವರು. ಸ್ಪಷ್ಟವಾಗಿ ನಡೀತಿರುವಂತ ಒಂದೊಂದು ದಿನದ ಘಟನೆಗಳನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಿದಾಗ ಕುಮಾರಸ್ವಾಮಿಗಳು ಹೇಳಿದ್ದು ಕೂಡ ಸತ್ಯ ಇದೆ. ಈ ರೀತಿ ನ್ಯಾಯಾಲಯದ ಒಂದು ಚೌಕಟ್ಟಲ್ಲಿ ಜೀವನ ಪೂರ್ತಿ ಒಂದು ವಿರೋಧ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿದ್ದು ಜನರ ಸೇವೆ ಮಾಡಿದಂತ ನಾಯಕರ ಕುಟುಂಬಗಳನ್ನ ಮುಗಿಸ್ಬೇಕು ಅನ್ನೋ ಷಡ್ಯಂತ್ರ ನಡೀತಾ ಇದೆ. ಇದು ನ್ಯಾಯಾಲಯ ಪರಿಗಣಿಸಿರೋದು ನಮ್ಗೆಲ್ಲರೂ ಕೂಡ ತೃಪ್ತಿ ತಂದಿದೆ. ರೈಟ್, ಧನ್ಯವಾದ ರಾಘವೇಂದ್ರ ಅವರೇ ರಿಪಬ್ಲಿಕನ್ನದ ಜೊತೆ ಮಾತನಾಡಿದಕ್ಕೆ. ಇದು BS ಯಡಿಯೂರಪ್ಪನವರ ಪುತ್ರ ಹಾಗೆ ಸಂಸದ BY ರಾಘವೇಂದ್ರ ಅವರ ಮಾತು. ರಾಜಕೀಯ ಪಿತೂರಿ, ರಾಜಕೀಯ ಷಡ್ಯಂತರ ಇಡೀ ಪ್ರಕರಣದಲ್ಲಿ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೂರುದಾರೆ ಆಕೆಯ ಹಿನ್ನೆಲೆಯನ್ನ ಗಮನಿಸಿದಾಗ ಗೃಹ ಸಚಿವರೇ ಹಿಂದೆ ಹೇಳಿಕೆಯನ್ನ ನೀಡಿದ್ರು, ಆಕೆ ಮಾನಸಿಕ ಅಸ್ವಸ್ಥೆಯ ರೀತಿಯಲ್ಲಿ ಇದ್ದಾಳೆ,
ಈ ಪ್ರಕರಣ ಅಷ್ಟೊಂದು ಗಂಭೀರವಾದಲ್ಲ ಅನ್ನೋ ಅರ್ಥದ ಮಾತುಗಳನ್ನು ಆಡಿದ್ರು. ಈಗ ಇದ್ದಕ್ಕಿದ್ದ ಹಾಗೆ ಪ್ರಕರಣವನ್ನ ಮುನ್ನೆಲೆಗೆ ತಂದು ಯಡಿಯೂರಪ್ಪನವರನ್ನ ಅರೆಸ್ಟ್ ಮಾಡಿಸುವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಿರೋದ್ರ ಹಿಂದೆ ನೋ ಡೌಟ್ ರಾಜಕೀಯ ಉದ್ದೇಶವೇ ಅಡಗಿದೆ ಅನ್ನೋ ಅಭಿಪ್ರಾಯ BY ರಾಘವೇಂದ್ರ ಅವರದ್ದು. ಮತ್ತೊಂದು ಕಡೆಯಲ್ಲಿ ಸದ್ಯಕ್ಕಂತೂ ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ ಯಡಿಯೂರಪ್ಪನವರು. 17ನೇ ತಾರೀಕು ವಿಚಾರಣೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಇಲ್ಲದೆ ಹೋದ್ರೆ ಜಾಮೀನು ಅರ್ಜಿಯ ವಿಚಾರಣೆ ಮುಂದಿನ ಶುಕ್ರವಾರ ನಡೆಯೋದ್ರ ಮೇಲೆ ಕೂಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಹದಿನೇಳನೇ ತಾರೀಕು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಭರವಸೆಯನ್ನ ಖುದ್ದು ಯಡಿಯೂರಪ್ಪನವರ ಪರ ವಕೀಲರಾದ CV ನಾಗೇಶ್ ಅವರು ಕೋರ್ಟ್ನ ಮುಂದೆ ಇಟ್ಟಿದ್ದಾರೆ. ಇದರ ಆಧಾರದ ಮೇಲೇನೆ ಸದ್ಯಕ್ಕೆ ಬಂಧಿಸುವ ಹಾಗಿಲ್ಲ ಅನ್ನೋ ಆದೇಶ ಕೋರ್ಟ್ನಿಂದ ಹೊರಬಿದ್ದಿದೆ.